ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಕಾನೂನಿನ ಕಲಮು 10 ಮತ್ತು 11 ನಾನು ನಿಮ್ಮೊಂದಿಗೆ ಚರ್ಚಿಸ್ತೇನೆ. ಅತಿ ಸರಳವಾದಂತಹ ಈ ಕಲಂಗಳಿದು. ಸೆಕ್ಷನ್ 10 ಕಲಮು 10 ಇಟ್ ಟಾಕ್ಸ್ ಅಬೌಟ್ ದ ಕ್ವಾಂಟಮ್ ಆಫ್ ಡ್ಯಾಮೇಜಸ್. ಅಂದರೆ ಒಮ್ಮೆ ಪರಿಹಾರವನ್ನು ಘೋಷಿಸಬೇಕಾದರೆ ಪರಿಹಾರದ ಮೊತ್ತವನ್ನು ಯಾವ ರೀತಿ ನಿರ್ಧರಿಸಬೇಕು ಅಂತಕ್ಕಂಥದ್ದು. ಪರಿಹಾರದ ಮೊತ್ತ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು, ಪರಿಹಾರದ ಮೊತ್ತಕ್ಕೆ ಸಂಬಂಧಪಟ್ಟಂತಹ ಪರಿಹಾರದ ಮೊತ್ತಕ್ಕೆ ಪರಿಹಾರದ ಮೊತ್ತವನ್ನು ಯಾವ ರೀತಿ ನಿರ್ಧರಿಸಬೇಕು ಅನ್ನುವುದಕ್ಕೆ ನೀವು ಎವಿಡೆನ್ಸ್ ಕೊಡ್ಬೋದು, ಸಾಕ್ಷ್ಯಗಳನ್ನು ಕೊಡ್ಬೋದು, ಫ್ಯಾಕ್ಟ್ಗಳನ್ನು ಕೊಡ್ಬೋದು. ಅದೇ ತೆರನಾಗಿ ಸೆಕ್ಷನ್ 11 ಕಲಂ 11 ಏನು ಮಾಡ್ತದೆ ಅಂತಂದರೆ, ಇಟ್ ವಿಲ್ ಡಿಸ್ಕಸ್ ಅಬೌಟ್ ರೈಟ್ಸ್ ಆ್ಯಂಡ್ ಕಸ್ಟಮ್, ಹಕ್ಕುಗಳ ಬಗ್ಗೆ ಮತ್ತು ಕಸ್ಟಮ್ಗಳ ಬಗ್ಗೆ. ಸಂಪ್ರದಾಯ ಅಂತ ಹೇಳ್ತೀವಿ ನಾವು, ಸಂಪ್ರದಾಯಗಳ ಬಗ್ಗೆ. ಸಂಪ್ರದಾಯ ಅದು ಕಾನೂನು ಹೌದಾ ಅಲ್ವೋ, ಯಾವುದನ್ನು ನಾವು ಯಾವ ಸಂಪ್ರದಾಯವನ್ನು ನಾವು ಕಾನೂನು ಅಂತ ಒಪ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ. ಅಥವಾ ಎಲ್ಲ ಸಂಪ್ರದಾಯಗಳು ಕಾನೂನಾತ್ಮಕವೇ, ಅಥವಾ ಸಂಪ್ರದಾಯ ಅನ್ನುವುದನ್ನು ನಾವು ನಿರ್ಧರಿಸುವುದು ಹೇಗೆ, ಹಕ್ಕು ಎನ್ನುವುದನ್ನು ನಾವು ನಿರ್ಧರಿಸುವುದು ಹೇಗೆ. ಸೊ ಈ ವಿಷಯಗಳ ಚರ್ಚೆ ಈ 2 ಕಲಂಗಳಲ್ಲಿ ಆಗುತ್ತೆ. ಸಾಮಾನ್ಯವಾಗಿ ಇದು ಬಹಳಷ್ಟು ಪರ್ಟಿಕ್ಯುಲರ್ಲಿ ಸೆಕ್ಷನ್ 11, ಸೆಕ್ಷನ್ 12ನ ಕ್ರಿಟಿಕಲ್ ಅನಲೈಸಿಸ್ ಮಾಡ್ತೀನಿ ನಾನು. ಮೊದಲು ಏನು ಸೆಕ್ಷನ್ನಲ್ಲಿ ಏನು ಬರೆದಿದೆ ಅಂತಕ್ಕಂಥದ್ದು, ಅವುಗಳ ಅರ್ಥವನ್ನು ನೋಡ್ತೀವಿ, ಅವುಗಳ ವ್ಯಾಪ್ತಿಯನ್ನು ನೋಡ್ತೀವಿ ಮತ್ತು ಉದ್ದೇಶವನ್ನು ನೋಡ್ತೀವಿ. ಆಲ್ ದೀಸ್ ಥಿಂಗ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಮೈ ಟುಡೇಸ್ ಲೆಕ್ಚರ್. ನಾವು ಲೆಟ್ ಅಸ್ ಸಿ ವಾಟ್ ಸೆಕ್ಷನ್ 10 ಈಸ್ ರಿಟನ್. ವಾಟ್ ಈಸ್ ರಿಟನ್? ಸೆಕ್ಷನ್ 10 ಏನು ಬರೆದಿದೆ ಅಂಥೇಳಿ ನಾವು ಸೆಕ್ಷನ್ 10 ಓದುವುದಾದರೆ, ಇನ್ ಶೂಟ್ಸ್, the moment I say in shoots, section 10 pertains to civil cases. Section 10 pertains to civil cases. ಸಿವಿಲ್ ಪ್ರಕರಣಗಳಲ್ಲಿ ಮಾತ್ರ ಈ ಸೆಕ್ಷನ್ ಸೀಮಿತವಾಗುತ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಿವಿಲ್ ಪ್ರಕರಣಗಳಿಗೂ ಕ್ರಿಮಿನಲ್ ಪ್ರಕರಣಗಳಿಗೂ ಎರಡದಕ್ಕೂ ಅನ್ವಯಿಸ್ತದೆ ಅಂತಕ್ಕಂಥ. ಇಟ್ ಈಸ್ ಎಡ್ಜೆಕ್ಟಿವ್ ಲಾ ಫಾರ್ ಬೋತ್ ದ ಪ್ರೊಸೀಜರ್ ಲಾ. ಏನು? ಇನ್ ಶೂಟ್ಸ್ ಇನ್ ಹುಯಿಚ್ ಡ್ಯಾಮೇಜಸ್ ಆರ್ ಕ್ಲೇಮ್ಡ್. ಯಾವುದೇ ಒಂದು ದಾವೆಯಲ್ಲಿ ಪರಿಹಾರವನ್ನು ಕೇಳಲಾಗಿದ್ದರೆ ಎನಿ ಫ್ಯಾಕ್ಟ್, ಯಾವುದಾದರೂ ನೀವು ತಥ್ಯವನ್ನು ತೆಗೆದುಕೊಂಡು ಬನ್ನಿ, ಅದರಿಂದ ನಮಗೆ ಈ ಪರಿಹಾರವನ್ನು ನಿರ್ಧರಿಸಲು ಅನುಕೂಲ ಆದರೆ, ವಿಚ್ ಎನಾಬಲ್, ಯಾವುದು ಹೆಲ್ಪ್ ಮಾಡ್ತದೆ ದ ಕೋರ್ಟ್, ನ್ಯಾಯಾಲಯಕ್ಕೆ, ಟು ಡಿಟರ್ಮೈನ್ ದ ಅಮೌಂಟ್ ಆಫ್ ಡ್ಯಾಮೇಜಸ್, ಆ ಒಂದು ಪರಿಹಾರದ ಮೊತ್ತವನ್ನು ನಿರ್ಧರಿಸುವಲ್ಲಿ ಸಹಾಯ ಮಾಡುವಂತಹ ಯಾವುದೇ ತಥ್ಯ ಇದೆಯಲ್ಲ, ವಿಚ್ ಆಟ್ ಟು ಬಿ ಅವಾರ್ಡೆಡ್ ಈಸ್ ರೆಲೆವೆಂಟ್. ಅಂತಹ ಒಂದು ತಥ್ಯ ಸಂಬಂಧಿತ ತಥ್ಯವಾಗುತ್ತದೆ. ಹಾನಿ ಅಥವಾ ಪರಿಹಾರ ಮೊಕದ್ದಮೆಗಳಲ್ಲಿ ಮೊತ್ತ ನಿರ್ಧರಿಸಲು ಸಹಾಯಕವಾಗುವ ತಥ್ಯಗಳು ಸಂಬಂಧಿತವಾಗಿರುತ್ತವೆ. ದೇ ಬಿಕಮ್ ರೆಲೆವೆಂಟ್ ಫ್ಯಾಕ್ಟ್ ಟು ಡಿಸೈಡ್ ದ ಇಶ್ಯೂ ಆಫ್ ಫ್ಯಾಕ್ಟ್ ಇನ್ ಇಶ್ಯೂ which is of civil nature of damages. ಈ ಪರಿಹಾರವನ್ನು ಒದಗಿಸುವಂತಹ ಪ್ರಕರಣಗಳು ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಪರಿಹಾರದ ಮೊತ್ತವನ್ನು ಕಂಡುಹಿಡಿಯಲು ಅನುಕೂಲವಾಗುವಂತಹ ಯಾವುದೇ ಸಾಕ್ಷ್ಯವನ್ನು ನಾವು ರೆಲೆವೆಂಟ್ ಅಂತ ಹೇಳ್ತೀವಿ, ಸಂಬಂಧಿತ ಸಾಕ್ಷ್ಯ ಅಂತ ಹೇಳ್ತೀವಿ, ಸಮಂಜಸವಾದ ಸಾಕ್ಷ್ಯ ಅಂತ ಹೇಳ್ತೀವಿ. ಇನ್ ಶೂಟ್ಸ್ ವೇರ್ ಡ್ಯಾಮೇಜಸ್ ಆರ್ ಕ್ಲೇಮ್ಡ್, ಎನಿ ಫ್ಯಾಕ್ಟ್ that helps the court to determine the proper amount of damages. ಇಲ್ಲಿ ಡ್ಯಾಮೇಜಸ್ ಅಂದರೆ ಪರಿಹಾರ, ಇದರ ಅರ್ಥ ಪರಿಹಾರ. ಪರೀಕ್ಷೆಯಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಡ್ಯಾಮೇಜ್ ಅಂತ ಎಂದೂ ಬರೀಬಾರ್ದು. ಡ್ಯಾಮೇಜ್ ಅಂದರೆ ಇದು ಇಂಜುರಿ ಅಂತ ಹೇಳ್ಬೋದು ನಾವು, ಓಕೆ, ಗಾಯ ಅಂತ ಹೇಳ್ಬೋದು. ಬಟ್ ಡ್ಯಾಮೇಜಸ್ ಅಂದರೆ ಪರಿಹಾರ ಅಂತ ಅರ್ಥ. ಡ್ಯಾಮೇಜಸ್ ಅನ್ನುವಂತಹ ಪದದ ಅರ್ಥ ಪರಿಹಾರ ಅಂತಕ್ಕಂಥದ್ದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಓಕೆ,
ಸೊ ಅಂತಹ ಫ್ಯಾಕ್ಟನ್ನು ನಾವೇನಂತೀವಿ ರೆಲೆವೆಂಟ್ ಅಂತ ಹೇಳ್ತೀವಿ. ಎಸ್, ದ ಕೋರ್ಟ್ ಮಸ್ಟ್ ಅಸೆಸ್. ನೋಡಿ, ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕೋರ್ಟ್. ನ್ಯಾಯಾಲಯದ ಜವಾಬ್ದಾರಿ ಆಗಿರ್ತದೆ. ಏನನ್ನು ಅಸೆಸ್ ಮಾಡೋದನ್ನು, ನಿರ್ಧರಿಸುವುದನ್ನು. ಏನನ್ನು? ಕಾಂಪೆನ್ಸೇಷನನ್ನು, ಪರಿಹಾರವನ್ನು. ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಸಚ್ ಆಸ್ ನೇಚರ್ ಆಫ್ ಇಂಜುರಿ, ಏನು ಹಾನಿಯಾಗಿದೆ, ಎಷ್ಟು ನಷ್ಟ ಆಗಿದೆ, ಮತ್ತು ಆ ಪರಿಸ್ಥಿತಿ ಏನು, ಅಂತಹ ಪರಿಸ್ಥಿತಿ ಏನು. ನೀವು ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಕೇಸ್ ತಗೊಂಡ್ರೆ, ಆಕ್ಸಿಡೆಂಟ್ ಕೇಸಲ್ಲಿ ನಿಮ್ಮ ವೆಹಿಕಲ್ಗೆ ಹಾನಿಯಾಗಿರುತ್ತೆ, ನಿಮಗೆ ದೇಹಕ್ಕೆ ಗಾಯ ಆಗಿರುತ್ತೆ, ಮನಸ್ಸಿಗೆ ನೋವಾಗಿರುತ್ತೆ, 3 ತಿಂಗಳಗಟ್ಟಲೆ ನೀವು ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಇರುವಂತಹ ಸಂದರ್ಭ ಇರುತ್ತೆ. ಇವೆಲ್ಲವುಗಳನ್ನು ಕೋರ್ಟ್ ಗಮನಕ್ಕೆ ತೆಗೆದುಕೊಳ್ತದೆ. ಮೆಂಟಲ್ ಎಗೋನಿ ಅಂತ ಹೇಳ್ತಾರೆ. ದೇರ್ ಆರ್ ಮೆಂಟಲ್ ಎಗೋನಿ, ಫಿಸಿಕಲ್ ಇಂಜರಿ, ಅರ್ನಿಂಗ್, ಯುವರ್ ಅರ್ನಿಂಗ್, ದೆನ್ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್, ಲಾಂಗ್ ಟರ್ಮ್ ಡಿಸೆಬಿಲಿಟಿ. ಈ ಎಲ್ಲ ವಿಷಯಗಳನ್ನ ಗಮನಕ್ಕೆ ತೆಗೆದುಕೊಳ್ಬೇಕು ಕೋರ್ಟು. ಎಲ್ಲ ವಿಷಯಗಳನ್ನು, ನಿಮ್ಮ ಮನಸ್ಸಿಗಾದ ನೋವನ್ನು, ದೇಹಕ್ಕಾದ ಗಾಯವನ್ನು, ನಿಮಗೆ ಗಳಿಸುವಂತಹ ನಿಮ್ಮ ಕೆಪಾಸಿಟಿಯ ಮೇಲೆ ಆಗುವಂತಹ ಪರಿಣಾಮವನ್ನು, ನಿಮ್ಮ ಅಸಬಲತೆಯನ್ನು, ಇವೆಲ್ಲವನ್ನು ಅದು ನೋಡ್ತದೆ. ಓಕೆ, ಆಲ್ ಸಚ್ ಫ್ಯಾಕ್ಟ್ಸ್ ಬಿಕಮ್ ರಿಲೆವೆಂಟ್ ಅಂಡರ್ ದಿಸ್ ಸೆಕ್ಷನ್. ನಾನು ಹೇಳಿದ್ದೆಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತಥ್ಯಗಳು ಇಲ್ಲೇನಾಗ್ತವೆ? ಸಂಬಂಧಿತ ತಥ್ಯಗಳಾಗ್ತವೆ. ಇಲಸ್ಟ್ರೇಷನನ್ನು ಒಂದು ಕೊಟ್ಟಿದ್ದಾರೆ ಇಲ್ಲಿ. ದೇರ್ ಇಸ್ ಎ ಇಲಸ್ಟ್ರೇಷನ್, ದೃಷ್ಟಾಂತ ಅಂತ ಹೇಳ್ಬೋದು. ಏನು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ನಾವು ನೋಡೋದಾದರೆ, ಇಫ್ ಎ ಪರ್ಸನ್ ಈಸ್ ಇಂಜರ್ಡ್ ಡ್ಯೂ ಟು ನೆಗ್ಲಿಜಿಯನ್ಸ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ನಿರ್ಲಕ್ಷ್ಯದ ಕಾರಣದಿಂದ ಗಾಯವಾಗಿದ್ದರೆ ಆ್ಯಂಡ್ ಕ್ಲೇಮ್ಸ್ ಡ್ಯಾಮೇಜಸ್, ಅಂತಹ ವ್ಯಕ್ತಿ ಏನು ಮಾಡ್ತಾನೆ? ಅವನು ಪರಿಹಾರವನ್ನು ಕೇಳ್ತಾನೆ. ಹಿ ವಿಲ್ ಆಸ್ಕ್ ಫಾರ್ ದ ಡ್ಯಾಮೇಜಸ್. ಏನೇನಕ್ಕೆ? ಅದರಲ್ಲಿ ಏನೇನು ಒಳಗೊಂಡಿರ್ತದೆ? ಫ್ಯಾಕ್ಟ್ಸ್ ಲೈಕ್ ಮೆಡಿಕಲ್ ಎಕ್ಸ್ಪೆನ್ಸಸ್. ಸೊ ಆಲ್ ದ ಹಾಸ್ಪಿಟಲ್ ರಶೀಟ್ಸ್, ಆಲ್ ದ ಮೆಡಿಸಿನ್ ರಶೀಟ್ಸ್, ದೇ ಬಿಕಮ್ ರಿಲೆವೆಂಟ್ ಫ್ಯಾಕ್ಟ್. ಲಾಸ್ ಆಫ್ ಇನ್ಕಮ್, ಅವನು ಹಾಸ್ಪಿಟಲೈಸ್ ಆದುದರಿಂದ ಅವನಿಗೆ ಬರುವಂತಹ ಆದಾಯದಲ್ಲಿ ಆದಂತಹ ನಷ್ಟ. ದೆನ್ ಸಿವಿಯಾರಿಟಿ ಆಫ್ ಇಂಜುರಿ, ಆ ಒಂದು ಗಾಯದ ಗಾಂಭೀರ್ಯ, ಎಷ್ಟರ ಮಟ್ಟಿಗೆ ಗಾಯ ಆಗಿದೆ ಅಂತಕ್ಕಂಥದ್ದು. ಆರ್ ರಿಲೆವೆಂಟು, ಇವೆಲ್ಲವುಗಳೇನಾಗ್ತವೆ? ಪರಿಹಾರವನ್ನು ಘೋಷಿಸಲಿಕ್ಕೆ ಸಂಬಂಧಿಸಿದ ಸತ್ಯಗಳು ಆಗ್ತವೆ ಅನ್ನೋದನ್ನು ನಾವು ಈ ಉದಾಹರಣೆಯಿಂದ ಕಂಡುಕೊಳ್ಬೋದು. ಇದರ ಉದ್ದೇಶ ಏನು? ವೈ ದಿಸ್ ಸೆಕ್ಷನ್ ಈಸ್ ರಿಕ್ವೈರ್ಡ್. ಈ ಸೆಕ್ಷನ್ 10ನ ಉದ್ದೇಶ ಏನು? ಕಲಂ 10ರ ಉದ್ದೇಶ ಏನು? ಕಲಂ 10ರ ಉದ್ದೇಶ ಏನು ಅಂತ ನಾವು ನೋಡೋದಾದರೆ, ಎನ್ಶ್ಯೂರ್ ದ್ಯಾಟ್ ಕೋರ್ಟ್ ಮಸ್ಟ್ ಅವಾರ್ಡ್ ಫೇರ್ ಆ್ಯಂಡ್ ರೀಸನೇಬಲ್ ಕಾಂಪೆನ್ಸೇಷನ್. ನೋಡಿ, ನ್ಯಾಯಯೋಚಿತವಾದಂತಹ, ಸಮಂಜಸವಾದಂತಹ ಪರಿಹಾರವನ್ನು ಘೋಷಿಸುವ ಜವಾಬ್ದಾರಿ ಮತ್ತು ಉದ್ದೇಶ ನ್ಯಾಯಾಲಯದ್ದಾಗಿರುತ್ತದೆ. ದಟ್ ಈಸ್ ವೈ ಸೆಕ್ಷನ್ 10 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದೇನು ಮಾಡ್ತದೆ? ಇಟ್ ಈಸ್ ಗೋಯಿಂಗ್ ಟು ಕನ್ಸಿಡರ್ ಆಲ್ ರಿಲೆವೆಂಟ್ ಫ್ಯಾಕ್ಟ್ಸ್, ಎಲ್ಲ ಸಂಬಂಧಿತವಾದಂತಹ ತಥ್ಯಗಳನ್ನು ಕೂಡ ಅದು ಪರಿಗಣಿಸ್ತದೆ ಅನ್ನೋದನ್ನು ನಾವು ಹೇಳ್ಬೋದು. ಸೊ ದೇರ್ ಫೋರ್ ಸೆಕ್ಷನ್ 10 ವಿ ಕ್ಯಾನ್ ಕನ್ಕ್ಲೂಡ್ ದಟ್ ನೋ ರಿಲೆವೆಂಟ್ ಎನ್ಶ್ಯೂರ್ ದ್ಯಾಟ್ ನೋ ರಿಲೆವೆಂಟ್ ಫ್ಯಾಕ್ಟ್ ಅಫೆಕ್ಟಿಂಗ್ ದ ಅಸೆಸ್ಮೆಂಟ್ ಆಫ್ ಡ್ಯಾಮೇಜ್ ಈಸ್ ಇಗ್ನೋರ್ಡ್. ಪರಿಹಾರವನ್ನು ಘೋಷಿಸುವಲ್ಲಿ ಅನುಕೂಲವಾಗುವಂತಹ ಯಾವ ಸಂಬಂಧಿತ ತಥ್ಯವನ್ನು ಕೂಡ ನಾವು ನಿರ್ಲಕ್ಷ್ಯ ವಹಿಸಲಿಕ್ಕೆ ಆಗೋದಿಲ್ಲ. ದೇರ್ ಬೈ ಹೆಲ್ಪಿಂಗ್ ದ ಕೋರ್ಟ್ ಟು ಅರೈವ್ ಎಟ್ ಎ ಜಸ್ಟ್ ಕಾಂಪೆನ್ಸೇಷನ್, ನ್ಯಾಯಯೋಚಿತವಾದಂತಹ ಪರಿಹಾರವನ್ನು ಘೋಷಿಸಲಿಕ್ಕೆ ಅಥವಾ ನ್ಯಾಯಸಮ್ಮತವಾದಂತಹ ಪರಿಹಾರವನ್ನು ಘೋಷಿಸಲಿಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳ ಪರಿಗಣನೆಯನ್ನು ಕಲಂ 10ರ ಪ್ರಕಾರ ನೋಡಲಾಗ್ತದೆ. ನಾವು ಐ ಆಮ್ ಕಮಿಂಗ್ ಟು ಸೆಕ್ಷನ್ 11. 11 ಏನು ಹೇಳ್ತದೆ? 11ರಲ್ಲಿ 2 ವಿಷಯ ಅಡಗಿದ್ದಾವೆ. ಒಂದು ಹಕ್ಕುಗಳು, ಇನ್ನೊಂದು ಸಂಪ್ರದಾಯ. ಹಕ್ಕುಗಳು ಮತ್ತು ಸಂಪ್ರದಾಯ. ವಾಟ್ ಸೆಕ್ಷನ್ ಸೇಸ್? ಐ ಹ್ಯಾವ್ ರಿಟನ್ ಇಟ್ ಹಿಯರ್. ದಿಸ್ ಈಸ್ ದಿ
ದಿಸ್ ಇಸ್ ವಾಟ್ ಈಸ್ ದ ಕೋಡ್. BSA ನಲ್ಲಿರ್ತಕ್ಕಂಥ ಕೋಡನ್ನು ನಾನು ಇಲ್ಲಿ ನಿಮಗೆ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವಾಗ ಐ ವಿಲ್ ಎಕ್ಸ್ಪ್ಲೇನ್ ದ ಕೋಡ್ ಇಟ್ ಸೆಲ್ಫ್. ಸೆಕ್ಷನ್ 11 ಏನು ಹೇಳ್ತದೆ ನೋಡ್ರಿ, ವೇರ್ ದ ಕ್ವಶನ್ ಈಸ್, ಪ್ರಶ್ನೆ, ವಿವಾದಿತ ಪ್ರಶ್ನೆ, FII, ಫ್ಯಾಕ್ಟ್ ಇನ್ ಇಶ್ಯೂ, ಈಸ್ ಆ್ಯಸ್ ಟು ದ ಎಕ್ಸಿಸ್ಟೆನ್ಸ್ ಆಫ್. ಇಲ್ಲಿ ಈ ವಿವಾದಿತ ಪ್ರಶ್ನೆಯಲ್ಲಿ ಯಾವುದೇ ವ್ಯಕ್ತಿಯ ಹಕ್ಕು ಅಡಗಿದೆಯೇ, ಯಾವುದೇ ವ್ಯಕ್ತಿಯ ಹಕ್ಕು ಅಡಗಿದೆಯೇ, ಆರ್ ಕಸ್ಟಮ್ ಅಥವಾ ಅವರ ಸಂಪ್ರದಾಯಕ್ಕೆ ಸಂಬಂಧಿಸಿದಂಥ ವಿಷಯವಾಗಿದೆಯೇ ಅಂತ ಹೇಳಿದಾಗ ಇವುಗಳು ರಿಲೆವೆಂಟ್ ಫ್ಯಾಕ್ಟ್ ಆಗ್ತವೆ. A and B. Section 11A and Section 11B becomes relevant. Section 11A and Section 11B ಇವು ಸಂಬಂಧಿತ ತಥ್ಯಗಳಾಗ್ತವೆ. ಹಾಗಾದ್ರೆ ಸೆಕ್ಷನ್ 11 ಏನು ಹೇಳ್ತದೆ? ಸೆಕ್ಷನ್ 11A ಟಾಕ್ಸ್ ಅಬೌಟ್ ಎನಿ ಟ್ರಾನ್ಸಾಕ್ಷನ್. ಸೆಕ್ಷನ್ 11B ಟಾಕ್ಸ್ ಅಬೌಟ್ ಇನ್ಸ್ಟನ್ಸ್. ನೋಡಿ, ಇನ್ಸ್ಟನ್ಸ್ ಆ ಸಂದರ್ಭ ಅಥವಾ ಆ ವ್ಯವಹಾರ. ಸೆಕ್ಷನ್ 11 ವ್ಯವಹಾರದ ವ್ಯವಹಾರದ ಬಗ್ಗೆ ಮಾತಾಡ್ತದೆ, B ಸಂದರ್ಭದ ಬಗ್ಗೆ ಮಾತಾಡ್ತದೆ, ಆ ಕ್ಷಣದ ಬಗ್ಗೆ ಮಾತಾಡ್ತದೆ. ಏನು ನೋಡೋಣ? ಎನಿ ಟ್ರಾನ್ಸಾಕ್ಷನ್ ಬೈ ವಿಚ್ ದ ರೈಟ್ ಆರ್ ಕಸ್ಟಮ್ ಇನ್ ಕ್ವಶನ್ ವಾಸ್ ಕ್ರಿಯೇಟೆಡ್. ನೋಡಿ, A enters into contract with B, therefore a right liability is created. Right liability is created. A person purchases a house, so right liability is created. Right is created on the house by the purchaser. Consideration right is created on the person who gives the house. ಮನೆ ಯಾರು ಮಾರಾಟ ಮಾಡ್ತಾನೆ ಅವನಿಗೆ ಕನ್ಸಿಡರೇಷನ್ ರೈಟ್ ಬರುತ್ತೆ. ಮನೆ ಯಾವನು ಕೊಂಡ್ಕೊಳ್ತಾನೆ ಅವನಿಗೆ ಮನೆಯ ಹಕ್ಕು ಬರ್ತದೆ. ಸೊ ದೀಸ್ ರೈಟ್ಸ್ ಆರ್ ಕ್ರಿಯೇಟೆಡ್. ದೆನ್ ರೈಟ್ಸ್ ಆರ್ ಕ್ಲೇಮ್ಡ್. ಒನ್ಸ್ ದ ರೈಟ್ಸ್ ಆರ್ ಕ್ರಿಯೇಟೆಡ್, ಅವುಗಳನ್ನು ನಾವೇನು ಮಾಡ್ತೀವಿ? ಇದು ನನ್ನ ಹಕ್ಕು, ನನಗೆ ಬೇಕು ಅಂತ ಹೇಳ್ತೀವಿ. ರೈಟ್ಸ್ ಆರ್ ಮಾಡಿಫೈಡ್. ಕೆಲವೊಂದು ಸಂದರ್ಭದಲ್ಲಿ ನಾವು ಹಕ್ಕುಗಳಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡ್ಕೋಬೋದು. ರೈಟ್ಸ್ ಆರ್ ರಿಕಗ್ನೈಸ್ಡ್, ಯುವರ್ ಫಂಡಮೆಂಟಲ್ ರೈಟ್ಸ್. ಆ್ಯಕ್ಚುಲಿ ಫಂಡಮೆಂಟಲ್ ರೈಟ್ಸ್ ಆರ್ ರಿಕಗ್ನೈಸ್ಡ್ ರೈಟ್ಸ್. Recognized. Where they are recognized? Recognized in part 3 of the Constitution. 3 of the Constitution. Rights are asserted. ನಾವು ಹಕ್ಕೊತ್ತಾಯ ಮಾಡ್ತೇವೆ, ಇದು ನನ್ನ ರೈಟು ಅಂತ ಹೇಳಿ. ರೈಟ್ಸ್ ಆರ್ ಅಸರ್ಟೆಡ್. ನಾವು ಇದೆಲ್ಲ ನನ್ನ ಹಕ್ಕು ಅಂತ ಹೇಳಿ ನಾನು ಹಕ್ಕುಗಳ ಬಗ್ಗೆ ಅಥವಾ ಸಂಪ್ರದಾಯದ ಬಗ್ಗೆ ನಾನು ಕೋರ್ಟಿನ ಮುಂದೆ ನನ್ನ ಹಕ್ಕೊತ್ತಾಯವನ್ನು ಮಂಡಿಸ್ತೀನಿ. ಅಥವಾ ಇದು ಹಕ್ಕಿಲ್ಲ, ಇವನಿಗೆ ಸಂಪ್ರದಾಯದ ಪ್ರಕಾರ ಇವನಿಗೆ ಬರೋದಿಲ್ಲ ಅಂಥೇಳಿ ಅದನ್ನು ಡಿನೈ ಮಾಡ್ತೀವಿ. ವಿ ಆರ್ ಡಿನೈ. ಅವುಗಳು ಕೂಡ ವಿಚ್ ವಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಇಟ್ಸ್ ಎಕ್ಸಿಸ್ಟೆನ್ಸ್, ಆರ್ ಇವುಗಳನ್ನ ನಾವು ಅಕ್ಸೆಸ್ ಮಾಡ್ಬೋದು ಅಥವಾ ಇವುಗಳನ್ನ ನಾವು ಅಸರ್ಟ್ ಮಾಡ್ಬೋದು ಅಥವಾ ಡಿನೈ ಮಾಡ್ಬೋದು. ಆರ್ ಇದಲ್ಲದೇ ವಿಚ್ ವಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಇಟ್ಸ್ ಎಕ್ಸಿಸ್ಟೆನ್ಸ್. ಅಂದರೆ ಈಗೇನು ಇವೆಲ್ಲ ಮಾತುಗಳನ್ನು ಹೇಳ್ತೀವಿ, ಇವು ಸುಳ್ಳು, ಸರಿ ಇಲ್ಲ ಅಂತಲೂ ಹೇಳ್ಬೋದು ನಾವು. ಅವು ಇಲ್ಲ, ಅವು ಸಾಧ್ಯತೆ ಇಲ್ಲ, ಅಥವಾ ಆ ರೀತಿಯ ಹಕ್ಕೇ ಇಲ್ಲ, ಆ ರೀತಿಯ ಬದಲಾವಣೆಯೇ ಆಗಿಲ್ಲ, ಆ ರೀತಿಯ ಕ್ಲೇಮ್ ನಿಮಗೆ ಮಾಡೋಕ್ಕೆ ಬರೋದಿಲ್ಲ. ಅದು ಮೂಲಭೂತ ಹಕ್ಕಿನಲ್ಲಿ ಇದು ವೋಟಿಂಗ್ ರೈಟ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ ನಾನು ಹೋದರೆ, ವೋಟಿಂಗ್ ರೈಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಅದು ಇಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ವಾಟ್ ಈಸ್ ಅಬೌಟ್ ಸೆಕ್ಷನ್ 11A. ಅದು ಏನಾಗಿರಬೇಕು? ಅವೆಲ್ಲ ಒಂದು ವ್ಯವಹಾರದಲ್ಲಿ ಅಡಕಾಗಿರ್ಬೇಕು. ನಾನೇನು ಹೇಳಿದ್ನಲ್ಲ, ಇವೆಲ್ಲ ಕಂಡೀಷನ್ಗಳು ಒಂದು ವ್ಯವಹಾರದಲ್ಲಿ ಅಡಕಾಗಿರ್ಬೇಕು. ಅಥವಾ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್, ಅಂಥ ಒಂದು ಸಂದರ್ಭವನ್ನು ಹೇಳ್ಬೋದು ನೀವು, ಅಂಥ ಒಂದು ಸಂದರ್ಭವನ್ನು ಹೇಳ್ಬೋದು. ಏನು? ಇನ್ ಹುಯಿಚ್ ರೈಟ್ ಆರ್ ಕಸ್ಟಮ್, ಹಕ್ಕಾಗಲಿ ಅಥವಾ ಸಂಪ್ರದಾಯ ಆಗಲಿ, ವಾಸ್ ಕ್ಲೇಮ್ಡ್. ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಕ್ಲೇಮ್ ಮಾಡಿದ್ರಿ, ರಿಕಗ್ನೈಸ್ ಮಾಡಿದ್ರಿ, ಎಕ್ಸಸೈಸ್ ಮಾಡಿದ್ರಿ. ಇನ್ ಹುಯಿಚ್ ಇಟ್ಸ್ ಎಕ್ಸಿಸ್ಟೆನ್ಸ್ was disputed, asserted, or departed from. ಅವುಗಳನ್ನು ಬಿಟ್ಟು ಹೊರಗೆ ಬಂದಿರಿ. ಸಿ ಆಲ್ ದೀಸ್ ಥಿಂಗ್ಸ್. ಒಂದು ಇನ್ಸ್ಟೆನ್ಸ್ ಬಗ್ಗೆ ಮಾತಾಡ್ತದೆ, ಇನ್ನೊಂದು ನಿಮಗೆ ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡ್ತದೆ. ಅದನ್ನೇ ಇಲ್ಲಿ ಕನ್ನಡದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾವಿಷನ್, ಈ ಪ್ರಾವಿಷನ್ ಏನು ಹೇಳುತ್ತೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ವಿವರವನ್ನು ಕೊಡ್ತಾ ಇದ್ದೀನಿ. ವೆನ್ ದ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವೆದರ್ ಎ ಪರ್ಟಿಕ್ಯುಲರ್ ರೈಟ್ ಆರ್ ಕಸ್ಟಮ್ ಎಕ್ಸಿಸ್ಟ್ಸ್, ಅಂದರೆ ಒಂದು ಹಕ್ಕು ಇದೆಯೋ ಅಥವಾ ಸಂಪ್ರದಾಯ ಇದೆಯೋ ಎನ್ನುವುದನ್ನು ನಿರ್ಧರಿಸುವ ಒಂದು ಜವಾಬ್ದಾರಿ ಕೋರ್ಟ್ನ ಮೇಲೆ ಬಂದಾಗ ಸರ್ಟನ್ ಫ್ಯಾಕ್ಟ್ಸ್ ಬಿಕಮ್, ಅದಕ್ಕೆ ಸಂಬಂಧಪಟ್ಟಂತೆ
ಕೆಲವೊಂದು ತಥ್ಯಗಳು ಸಮಂಜಸವಾಗುತ್ತವೆ. ದೀಸ್ ಫ್ಯಾಕ್ಟ್ಸ್, ಈ ತಥ್ಯಗಳು ಏನಾಗ್ತವೆ ಅಂದರೆ ಈ ಹಕ್ಕುಗಳನ್ನು ಅಥವಾ ಸಂಪ್ರದಾಯವನ್ನು ಸಾಧಿಸುವಲ್ಲಿ ಅಥವಾ ಅವು ಸುಳ್ಳು ಎಂದು ಸಾಬೀತುಪಡಿಸುವಲ್ಲಿ ಸಹಾಯ ಮಾಡುತ್ತವೆ. ಅವುಗಳನ್ನು ನಾವೇನು ಮಾಡ್ತೀವಿ, ರೆಲೆವೆಂಟ್ ಫ್ಯಾಕ್ಟ್ಸ್ ಅಂತ ತಗೊಳ್ತೀವಿ ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಬೋದು. ಈಗ ಕ್ಲಾಸ್ ಎನಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ, ನಾನಿಲ್ಲಿ ನಿಮಗೆ ತೋರಿಸಿದ್ನಲ್ವ, ಐ ಹ್ಯಾವ್ ಶೋನ್ ಯು ಹಿಯರ್ ಕ್ಲಾಸ್ ಎ, ಕ್ಲಾಸ್ ಬಿ, ಸೇಮ್ ಆರ್ ಡಿಟೇಲ್ಡ್ ಇನ್ ಡಿಟೇಲ್ಡ್ ವೇ ದೇ ಆರ್ ಎಕ್ಸ್ಪ್ಲೈನ್ಡ್ ಹಿಯರ್. ಕ್ಲಾಸ್ ಎ ಏನು ಹೇಳ್ತದೆ, ಎನಿ ಟ್ರಾನ್ಸಾಕ್ಷನ್ ಈಸ್ ರಿಲೆವೆಂಟ್ ಇಫ್ ಇಟ್ ಶೋಸ್ ದ್ಯಾಟ್ the right or custom was created, claimed, modified, recognized, asserted, denied, or inconsistent. ಆ ಹಕ್ಕನ್ನು ಏನು ಕ್ರಿಯೇಟೆಡ್, ಸೃಷ್ಟಿಸಲಾಗಿದೆ, ಹಕ್ಕು ಎಂದು ಹೇಳಲಾಗಿದೆ, ಬದಲಾಯಿಸಲಾಗಿದೆ, ಅಂಗೀಕರಿಸಲಾಗಿದೆ, ದೃಢಪಡಿಸಲಾಗಿದೆ, ನಿರಾಕರಿಸಲಾಗಿದೆ, ಅಥವಾ ಅದರ ಅಸ್ತಿತ್ವಕ್ಕೆ ವಿರುದ್ಧವಾಗಿದೆ ಅಂತಕ್ಕಂಥದ್ದನ್ನು ಹೇಳುವಂತಹ ಯಾವುದೇ ತಥ್ಯವನ್ನು ನೀವು ಕೋರ್ಟ್ ಮುಂದೆ ತರ್ಬೋದು. ದೆನ್ ಇಟ್ ಬಿಕಮ್ಸ್ ಎ ರಿಲೆವೆಂಟ್ ಫ್ಯಾಕ್ಟ್, ಅದೊಂದು ಸಂಬಂಧಿತ ತಥ್ಯವಾಗುತ್ತದೆ. ದೆನ್ ಕ್ಲಾಸ್ ಬಿ ಸೇಸ್ ದಿಸ್, ಯಾವುದೇ ಒಂದು ಸಂದರ್ಭವನ್ನು ಹೇಳ್ಬೋದು ನೀವು, ಯಾವುದೇ ಒಂದು ಸಂದರ್ಭವನ್ನು, ಆ ಸಂದರ್ಭವನ್ನು ಎಂಥ ಸಂದರ್ಭ, ಹಕ್ಕು ಕ್ಲೇಮ್ ಮಾಡಿದಂಥ ಸಂದರ್ಭ, ರಿಕಗ್ನೈಸ್ ಮಾಡಿದಂಥ ಸಂದರ್ಭ, ಎಕ್ಸಸೈಸ್ ಮಾಡಿದಂಥ, ಡಿಸ್ಪ್ಯೂಟ್, ಅಸರ್ಟ್ ಆರ್ ಅಬಂಡನ್. ನಮ್ಮದೊಂದು ಪ್ರಾಪರ್ಟಿ ಇರ್ತದೆ, ಆ ಪ್ರಾಪರ್ಟಿನಲ್ಲಿ ಯಾರೋ ಒಬ್ಬರು ಗುಡಿಸ್ಲಾಕೊಂಡು ಕಳೆದ 20 ವರ್ಷದಿಂದ ಪ್ರಾಪರ್ಟಿನಲ್ಲಿದ್ದಾರೆ. ನಾವು ಒಂದು ಸಲನೂ ಹೋಗಿ ಈ ಪ್ರಾಪರ್ಟಿ ನಂದು ಅಲ್ಲ ಅಂತ ಕೇಳಿಲ್ಲ. ಆವಾಗ ನಾನು ನನ್ನ ಹಕ್ಕನ್ನು ಬಿಟ್ಟು ಕೊಟ್ಟು ಬಿಟ್ಟಿದ್ದೀನಿ, ಅಬಂಡನ್ ಬಿಟ್ಟಿದ್ದೀನಿ, ನನಗೆ ಆಮೇಲೆ ಆಸ್ತಿ ಸಿಗೋದಿಲ್ಲ. ಅವನು ಹೇಳ್ತಾನೆ, ನಾನು 20 ವರ್ಷದಿಂದ ಯಾವುದೇ ತೊಂದರೆ ಇಲ್ಲದೆ ಈ ಆಸ್ತಿಯಲ್ಲಿ ಬದುಕ್ತಾ ಇದ್ದೀನಿ, ನನಗೆ ಯಾರೂ ಬಂದು ಇದು ನನ್ನ ಆಸ್ತಿ ಅಂತ ಹೇಳಿಲ್ಲ. ಹಿ ವಿಲ್ ಬಿಕಮ್ ಓನರ್, ಎಡ್ವರ್ಸ್ ಪೊಸೆಷನ್ ಅಂತ ಹೇಳ್ತೀವಿ ನಾವು. ಎಡ್ವರ್ಸ್ ಪೊಸೆಷನ್, ಇವುಗಳೆಲ್ಲವನ್ನು ನಾವು ಸಂಬಂಧಿತ ಸಾಕ್ಷ್ಯವನ್ನು ತಥ್ಯವನ್ನು ತಗೊಳ್ಬೋದು. ಅಬಂಡನ್ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ನಾನು ಹೇಳಿದ್ನಲ್ವ, ನನಗೆ ಯಾರು ಕೇಳೇ ಇಲ್ಲ ಇಲ್ಲಿ ತನಕ ಅಂಥೇಳಿ ಅವನು ಸಾಬೀತುಪಡಿಸ್ಬೋದು, ಅಥವಾ ನಾನು ಕೇಳಿದ್ದೀನಿ ಅನ್ನೋದು ನಾನು ಸಾಬೀತುಪಡಿಸ್ಬೇಕಾಗ್ತದೆ. ದಟ್ ಈಸ್ ದಿ ಕಂಡೀಷನ್. ಇಲ್ಲಿ ಒಂದು ಇಲಸ್ಟ್ರೇಷನ್ ಇದೆ, ದೃಷ್ಟಾಂತ. ಏನಿದೆ ದೃಷ್ಟಾಂತವನ್ನು ನಾವು ನೋಡುವುದಾದರೆ, ದ ಕ್ವಶನ್ ಈಸ್ ವೆದರ್ ಎ ರೈಟ್ ಟು ಫಿಶರಿ, ಮೀನುಗಾರಿಕೆಗೆ ಹಕ್ಕು ಇದೆಯೇ ಅನ್ನುವಂಥದ್ದು ಒಂದು ಪ್ರಶ್ನೆ. ಮೀನುಗಾರಿಕೆಗೆ ಹಕ್ಕು ಇದೆಯೇ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋ ಮೆನಿ ಅಬ್ಸರ್ವೇಷನ್ಸ್ ಆರ್ ಡನ್. ನೋಡಿ, ಎ ಡಾಕ್ಯುಮೆಂಟ್ ಗ್ರಾಂಟಿಂಗ್ ಫಿಶರಿ ರೈಟ್, ನೋಡಿ ಅಲ್ಲಿ ಅವನು ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಸರ್ಕಾರ ಒಂದು ಸರ್ಟಿಫಿಕೇಟ್ ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ, ಲೈಸೆನ್ಸ್ ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ, ಪರ್ಮಿಟ್ ಅಂತಾರೆ, ಪರ್ಮಿಟ್ ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ. ಇಫ್ ದೇರ್ ಇಸ್ ಎ ಪರ್ಮಿಟ್ ಬೈ ದ ಗೌರ್ಮೆಂಟ್, ಸೊ ಆವಾಗ ಅದನ್ನು ಅವನು ತೋರಿಸ್ಬೋದು. ದಟ್ ಈಸ್ ಎ ರಿಲೆವೆಂಟ್ ಫ್ಯಾಕ್ಟ್ ಟು ಶೋ ದ್ಯಾಟ್ ಹಿ ಹ್ಯಾಸ್ ಎ ರೈಟ್ ಟು ಫಿಶರಿ ಅಂತ. ಮೀನುಗಾರಿಕೆ ಮಾಡಲು ನನಗೆ ಹಕ್ಕಿದೆ ಅಂಥೇಳಿ ಅವನು ಹೇಳ್ಬೇಕಂದ್ರೆ ಏನು ಮಾಡಬೇಕು, ಸರ್ಕಾರದಿಂದ ಕೊಡಲ್ಪಟ್ಟ ಪರ್ಮಿಟ್ ಪತ್ರವನ್ನು ಅವನು ಕೊಡಬೇಕು. ನೀವು ಫಾರೆಸ್ಟಲ್ಲಿ ಕೆಲವು ಗಿಡಗಳನ್ನು ನೀವು ಕಟ್ ಮಾಡ್ಕೊಂಡು ಬರಬೇಕು ಅಂತಂದ್ರೆ ಹಾಗೆ ಮಾಡ್ಕೊಂಡು ಬರೋಕ್ಕಾಗಲ್ಲ. ಫಾರೆಸ್ಟ್ ಆಫೀಸ್ ಹ್ಯಾಸ್ ಟು ಗಿವ್ ಎ ಪರ್ಮಿಟ್. ಆ ಪರ್ಮಿಟನ್ನು ನಿಮ್ಮ ಜೊತೆ ಇಟ್ಕೊಂಡು ನಿಮ್ಮ ಹೊಲದಲ್ಲೇ ನೀವು ಗಂಧದ ಗಿಡ ಕಟ್ ಮಾಡೋಕ್ಕಾಗಲ್ಲ, ನಿಮ್ಮ ಹೊಲದಲ್ಲೇ ನೀವು ಟೀಕುಡ್ ಮರ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಪರ್ಮಿಷನ್ ಬೇಕಾಗ್ತದೆ. ಆ ರೀತಿ ಡಾಕ್ಯುಮೆಂಟನ್ನು ನೀವು ತೋರಿಸ್ಬೇಕಾಗ್ತದೆ. ದೆನ್ ಮಾರ್ಟ್ಗೇಜ್ ಆಫ್ ಫಿಶರಿ ಬೈ ಏಸ್ ಫಾದರ್. ಈಗ ಎ ಎಂಬ ವ್ಯಕ್ತಿಯ ತಂದೆಗೆ ಮೀನುಗಾರಿಕೆ ಹಕ್ಕಿತ್ತು ಅಂತ ಇಟ್ಕೊಳ್ಳಿ, ಅವನು ಯಾರಿಗೋ ಮಾರ್ಟ್ಗೇಜ್ ಮಾಡಿರ್ಬೋದು. ದಟ್ ಈಸ್ ಎ ರಿಲೆವೆಂಟ್ ಡಾಕ್ಯುಮೆಂಟ್. ಮಾರ್ಟ್ಗೇಜ್ ಡಾಕ್ಯುಮೆಂಟ್ ಕೊಡ್ಬೋದು ನೀವು. ಅಂತಹ ಸಂದರ್ಭದಲ್ಲಿ ಮಾರ್ಟ್ಗೇಜ್ ಡಾಕ್ಯುಮೆಂಟ್ ಕೊಡ್ಬೋದು. ನೆಕ್ಸ್ಟ್ ನೋಡಿ, ಎ ಲೇಟರ್ ಗ್ರಾಂಟ್ಸ್ ಬೈ ಏಸ್ ಫಾದರ್ ಕಾನ್ಫ್ಲಿಕ್ಟಿಂಗ್ ವಿತ್ ದ ಮಾರ್ಟ್ಗೇಜ್. ಎ ಲೇಟರ್ ಗ್ರಾಂಟ್ ಎ ಲೆಟರ್, a later grant A's father's conflicting with the mortgage. ಅಂದರೆ ಅದು ಮಾರ್ಟ್ಗೇಜು ಸರಿ ಇಲ್ಲ ಅಂತಕ್ಕಂಥ ಒಂದು ದಾಖಲೆಯನ್ನು ನೀವು ಕೋರ್ಟ್ ಮುಂದೆ ಕೊಡ್ಬೋದು. ಮಾರ್ಟ್ಗೇಜು ಇದು ಮಾರ್ಟ್ಗೇಜ್ ಸರಿಯಾದ ಮಾರ್ಟ್ಗೇಜ್ ಅಲ್ಲ ಅನ್ನೋ ಡಾಕ್ಯುಮೆಂಟನ್ನು ನೀವು ಕೋರ್ಟ್ ಮುಂದೆ ಕೊಡ್ಬೋದು. ಆ್ಯಂಡ್ ಇನ್ಸ್ಟೆನ್ಸಸ್ ವೇರ್ ಏಸ್ ಫಾದರ್ ಎಕ್ಸಸೈಸ್ ದ ರೈಟ್, ಅಥವಾ ಎಯ ತಂದೆ ಮೀನುಗಾರಿಕೆಯ ಹಕ್ಕನ್ನು ಉಪಯೋಗ ಮಾಡಿ ಮೀನುಗಾರಿಕೆಯನ್ನು ಮಾಡಿದಂಥ ಅನೇಕ ಸಂದರ್ಭಗಳನ್ನು ನೀವೇನು ಮಾಡ್ಬೋದು, ಈ ಸಂದರ್ಭಗಳನ್ನು ಕೋರ್ಟ್ ಮುಂದೆ ಹೇಳ್ಬೋದು. ನೋಡಿ ಸ್ವಾಮಿ,
ನನ್ನ ತಂದೆ 10 ವರ್ಷದಿಂದ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದ, ಅದಕ್ಕೆ ಇವೆಲ್ಲ ದಾಖಲೆಗಳಿದ್ದಾವೆ, ಆದ್ದರಿಂದ ಆ ಹಕ್ಕು ನನಗೆ ಸೇರ್ತದೆ, ದ್ಯಾಟ್ ರೈಟ್ ಕಮ್ಸ್ ಟು ಮೀ ಅನ್ನುವಂಥ ದಾಖಲೆಯನ್ನು ಕೊಡ್ಬೋದು. ಸಿಚುವೇಶನ್ಸ್ ವೇರ್ ನೇಬರ್ಸ್ ಸ್ಟಾಪ್ಡ್ ದ ಎಕ್ಸಸೈಸ್ ಆಫ್ ದ್ಯಾಟ್ ರೈಟ್. ನೋಡಿ, ಇನ್ನೊಂದು ಸಿಚುವೇಶನ್, ನನಗೆ ಹಕ್ಕಿದೆ, ನಾನು ಮೀನುಗಾರಿಕೆ ಮಾಡ್ತೀನಿ, ಆದರೆ ನನ್ನ ಪಕ್ಕದ ಮನೆಯವರು ಏನು ಮಾಡಿದ್ದಾರೆ, ನನ್ನನ್ನು ಮೀನುಗಾರಿಕೆ ಮಾಡುವುದರಿಂದ ತಪ್ಪಿಸಿದ್ದಾರೆ, ನನಗೆ ಮೀನುಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಾನು ಹೋದಾಗೆಲ್ಲ ಅವ್ರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ದಾಖಲೆಗಳನ್ನು ಕೊಡ್ಬೋದು. ಆಲ್ ದೀಸ್ ಆರ್ ರಿಲೆವೆಂಟ್ ಫ್ಯಾಕ್ಟ್ಸ್ ಅಬೌಟ್ ದಿ ರೈಟ್ಸ್ ಆಫ್ ದ ಫಿಶರಿ. ಇದರ ಒಂದು ವ್ಯಾಪ್ತಿಯನ್ನು ನಾವು ನೋಡೋದಾದರೆ ದಿಸ್ ಸೆಕ್ಷನ್ ಅಲೌಸ್ ಹಿಸ್ಟಾರಿಕಲ್ ಟ್ರಾನ್ಸಾಕ್ಷನ್ಸ್. ನೋಡಿ, ಸಾಮಾನ್ಯವಾಗಿ ದಿಸ್ ಈಸ್ ಫಸ್ಟ್ ಥಿಂಗ್ ಈಸ್ ಟ್ರಾನ್ಸಾಕ್ಷನ್ ಅಂದರೆ ಹಿಂದೆ ನಡೆದಂಥದ್ದು, ಅದನ್ನು ನಾವು ನಿದರ್ಶನವಾಗಿ ತೊಗೊಳ್ತೀವಿ, ಅದನ್ನು ದಾಖಲೆಯಾಗಿ ಕೋರ್ಟ್ ಮುಂದೆ ತರ್ತೀವಿ. ಆ್ಯಂಡ್ ಪ್ರಾಕ್ಟಿಕಲ್ ಇನ್ಸ್ಟೆನ್ಸಸ್, ಮತ್ತು ನಿಜವಾಗಿ ನಡೆದಂತಹ ಅನೇಕ ಸಂದರ್ಭಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ ತಂದೆ ಮೀನುಗಾರಿಕೆ ಮಾಡ್ತಿದ್ದಂತಹ ಸಂದರ್ಭಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಅಥವಾ ಈ ಸರ್ಟಿಫಿಕೇಟ್ ಕೊಟ್ಟಂತಹ ವಿಷಯವನ್ನು ಅವ್ರ ಗಮನಕ್ಕೆ ತರ್ತೀವಿ. ಟು ಬಿ ಯೂಸ್ಡ್ ಆಸ್ ಎವಿಡೆನ್ಸ್ ಟು ಎಸ್ಟಾಬ್ಲಿಷ್ ದ ಎಕ್ಸಿಸ್ಟೆನ್ಸ್ ಆಫ್ ರೈಟ್ ಆರ್ ಕಸ್ಟಮು ಮತ್ತು ಈ ವ್ಯವಹಾರ ಇದೆ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಟು ಹೆಲ್ಪ್ ದ ಕೋರ್ಟ್ ಡಿಟರ್ಮೈನ್ ದ ಎಕ್ಸಿಸ್ಟೆನ್ಸ್ ಆಫ್ ರೈಟ್ಸ್ ಆರ್ ಕಸ್ಟಮ್ಸ್ ಬೈ ಕನ್ಸಿಡರಿಂಗ್ ಆಲ್ ರಿಲಿವೆಂಟ್ ಫ್ಯಾಕ್ಟ್ಸ್, ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಕಂಡಕ್ಟ್ ಓವರ್ ಟೈಮ್. ಬಹಳ ದಿನಗಳ ಹಿಂದೆ ನಡೆದಂತಹ ಆ ಒಂದು ಏನು ವ್ಯಕ್ತಿಯ ನಡತೆ ಇರ್ತದಲ್ಲ, ಆ ನಡತೆಯ ಮೇಲೆ, ಅವನ ವ್ಯವಹಾರದ ಮೇಲೆ, ನಿದರ್ಶನಗಳ ಮೇಲೆ ನಾವೇನು ಮಾಡ್ತೀವಿ, ಆ ಒಂದು ವಿಷಯವನ್ನು ನಿರ್ಧರಿಸ್ತೀವಿ, ರೈಟ್ಸ್ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಸೊ ದೇರ್ ಫಾರ್ ಸೆಕ್ಷನ್ 11 ಎನ್ಶ್ಯೂರ್ಸ್ ದ್ಯಾಟ್ ಬೋತ್ ಡಾಕ್ಯುಮೆಂಟರಿ ಎವಿಡೆನ್ಸ್, ರಿಯಲ್ ಟೈಮ್ ಕಂಡಕ್ಟ್ ರಿಲೇಟಿಂಗ್ ಟು ದ ಕಸ್ಟಮ್ ಆರ್ ಕನ್ಸಿಡರ್ಡ್. One thing in the notes I have missed to explain is custom. ಎಲ್ಲದೂ ಕಸ್ಟಮ್ ಆಗೋದಿಲ್ಲ. ಒಂದು ಸಂಪ್ರದಾಯ ಅಂತ ಹೇಳ್ತೀವಲ್ಲ ನಾವು, ಸಂಪ್ರದಾಯದ ವಿಷಯದಲ್ಲಿ ನಮ್ಮ ಸಂಪ್ರದಾಯ ಏನಿರಬೇಕು, ಇಟ್ ಶುಡ್ ಬಿ ಪ್ರಾಕ್ಟೀಸ್ಡ್ ಫ್ರಾಮ್ ಟೈಮ್ ಇಮ್ಮೆಮೋರಿಯಲ್ ಅಂತಾರೆ. ಟೈಮ್ ಇಮ್ಮೆಮೋರಿಯಲ್, ನಮಗೆ ಯಾವುದೋ ಕಾಲದಿಂದ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ, ಅದಕ್ಕೆ ನಾವು ಕಸ್ಟಮ್ ಅಂತೀವಿ. ಅನ್ನೋದನ್ನು ನೆನ್ಪಿಡ್ಬೇಕು. ಅಂಥ ಕಸ್ಟಮ್ಗಳನ್ನು ಮಾತ್ರ ಕೋರ್ಟ್ ಏನು ಮಾಡುತ್ತೆ, ಕನ್ಸಿಡರ್ ಮಾಡುತ್ತೆ. ಸುಮ್ಮನೆ ಯಾರೋ ನಾನು ಪ್ರಾಕ್ಟೀಸ್ ಮಾಡಿದೆ, ನನ್ನ ಪಕ್ಕದ ಮನೆಯವ್ರು ಮಾಡಿದರು, ಹಿಂದೆ ಯಾರು ಮಾಡಿದ್ರು ಬಿಟ್ಟಿದ್ರು ಗೊತ್ತಿಲ್ಲ, ಅವ್ರು ಮಾಡ್ತಾರಂತ ನಾವು ಮಾಡ್ತೀವಿ, ನೋ, ದ್ಯಾಟ್ ಈಸ್ ನಾಟ್ ಪರ್ಮಿಟೆಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕು. ಕಸ್ಟಮ್ ಬಗ್ಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ this much. This is all about these two sections. Very simple section, and I have explained all the concepts here in detail. ನಾನು ನಿಮಗೆ ಇದರ ವಿಡಿಯೋನು ನೋಟ್ಸು ಕೂಡ ನಿಮಗೆ PDF ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.